ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇತ್ತೀಚೆಗಂತೂ ತುಂಬ ಪೋಷಕಾಂಶಗಳ ಕೊರತೆ ಎಲ್ಲರಿಗೂ ಖಂಡಿತವಾಗ್ಲೂ ಇರುತ್ತೆ. ಯಾಕಂದರೆ ನಮ್ಮ ಲೈಫ್ ಸ್ಟೈಲೇ ಆ ಥರ ಇರುತ್ತೆ. ಫುಡ್ ಸ್ಟೈಲ್ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅದರಿಂದಾಗಿ ನಾವು ಕೆಲವೊಂದು ಈಸಿ ಹೋಮ್ ರೆಮಿಡಿಗಳನ್ನು ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ, ತುಂಬ ಹೆಲ್ಪ್ ಕೂಡ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಮೂಳೆಗಳನ್ನು ತುಂಬ ಸ್ಟ್ರಾಂಗ್ ಮಾಡೋದಕ್ಕೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಒಂದು ಹೆಲ್ತಿ ಡ್ರಿಂಕ್ ಅಂತನಾದರೂ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಮನೆಮದ್ದು ಮಾಡೋದಕ್ಕೆ ಫಸ್ಟಿಗೆ ನಾನು ಒಂದು 1/4 ಬೌಲ್ ಆಗುವಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಕಪ್ಪು ಎಳ್ಳು ನಮ್ಮ ಮೂಳೆಗಳಿಗೆ ತುಂಬಾ ಒಂದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು. ನಾವು ಯಾವುದೇ ರೀತಿಯಲ್ಲಾದರೂ ಯೂಸ್ ಮಾಡಬಹುದು, ತುಂಬಾ ಒಳ್ಳೆಯದು. ಈ ಥರ ಅಂತೂ ಮಾಡಿದರೆ ಇದರಲ್ಲಿ ನಾವು ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕಾಗತ್ತೆ. ಅದರಿಂದಾಗಿ ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದು ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು, ಡ್ರೈ ಫ್ರೈ, ಅದಕ್ಕೆ ಆಯಿಲ್ ಏನೂ ಹಾಕಬಾರ್ದು. ಇದು ಎಳ್ಳು ಕರೆಕ್ಟಾಗಿ ಫ್ರೈ ಆದಮೇಲೆ ನಾರ್ಮಲಿ ಸಾಸಿವೆ ಒಗ್ಗರಣೆಗೆ ಹಾಕಿದಾಗ ಸಿಡಿಯುತ್ತಲ್ಲ, ಆ ಥರ ಪಟಪಟ ಅನ್ನೋಕ್ಕೆ ಶುರುವಾಗುತ್ತೆ. ಲೈಟಾಗಿ ಸೌಂಡ್ ಬರುತ್ತೆ. ಪಟಪಟ ಅಂತ ಸೌಂಡ್ ಬಂದಮೇಲೆ, ಸಿಡಿಯೋಕ್ಕೆ ಶುರುವಾದಮೇಲೆ ನಾವು ಇದನ್ನು ಹೀಗೆ ತಣ್ಣಗಾಗೋಕ್ಕೆ ಬಿಡಬಹುದು. ಇದಕ್ಕೆ ಈಗ ಇದೇ ಬಾಣಲೆಗೆ ನಾನು 10 ಬಾದಾಮಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಕೂಡ ಪ್ರತಿದಿನ ತಿಂದರೆ ತುಂಬಾ ಒಳ್ಳೆಯದು. ನೆನೆಸಿ ತಿಂದರೆ ಅಂತೂ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಮಗೆ. ಈ ಮನೆಮದ್ದು ಅಲ್ಲೂ ಕೂಡ ನಮಗೆ ಬೇಕಾಗುತ್ತೆ ಬಾದಾಮಿ. 10 ಬಾದಾಮಿಗಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೆಂಪಗೆ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಕೆಂಪಗೆ ಫ್ರೈ ಮಾಡಿಕೊಂಡು ಇದನ್ನ ಕೂಡ ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳುಗಳನ್ನು ಹಾಕ್ಕೊಳ್ಬೇಕು. ಸೋಂಪೇನು ತುಂಬ ಫ್ರೈ ಮಾಡಬೇಕಂತ ಇಲ್ಲ, ಜಸ್ಟ್ ರೋಸ್ಟ್ ಆದರೆ ಸಾಕು. ಇದು ಕೂಡ ಜೀರಿಗೆ ಥರ ಪಟಪಟ ಸಿಡಿಯೋಕ್ಕೆ ಶುರುವಾಗುತ್ತೆ. ಇದನ್ನ ಕೂಡ ತೆಕ್ಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕು. ಇದಕ್ಕೆ ಇವಾಗ 1 ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀವು ಇಡೀ ರಾಗಿ ಬೇಕಂದರೆ ಹಾಕ್ಕೊಳ್ಬೋದು, ಅದನ್ನಾದರೆ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ರಾಗಿ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಜಸ್ಟ್ 1 ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದರೆ ಅದೇ ಬಾಣಲೆ ಬಿಸಿಗೆ ಅದು ಕರೆಕ್ಟಾಗಿ ಬಿಸಿ ಆಗುತ್ತೆ. ಅಷ್ಟಾದರೆ ಸಾಕಾಗುತ್ತೆ. ಇವಾಗ ಈ ಬಾದಾಮಿ ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನ ಸ್ವಲ್ಪ ಜಜ್ಕೊಂಡ್ಬಿಡ್ತೀನಿ. ಇವಾಗ ಮಿಕ್ಸಿ ಜಾರ್ಗೆ ಎಳ್ಳು ಮತ್ತು ಸೋಂಪನ್ನು ಹಾಕ್ಕೊಳ್ತಿದ್ದೀನಿ. ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು. ಜಜ್ಜಿ ಇಟ್ಕೊಂಡಿರೋ ಬಾದಾಮಿ ಕೂಡ ಹಾಕ್ಕೊಳ್ತಿದ್ದೀನಿ. ನೀವು ಡೈರೆಕ್ಟ್ ಬೇಕಂದರೆ ಬಾದಾಮಿನ ಹಾಕಿ ಪೌಡರ್ ಮಾಡಬಹುದು ಮಿಕ್ಸಿಯಲ್ಲೇ. ಇವಿಷ್ಟನ್ನು ಈಗ ಫೈನ್ ಪೌಡರ್ ಮಾಡಬೇಕು. ಇದೀಗ ಫುಲ್ ಪೌಡರ್ ಆಗಿದೆ. ಇದನ್ನ ನಾನಿವಾಗ ಬಿಸಿ ಮಾಡಿ ಇಟ್ಕೊಂಡಿರೋ ರಾಗಿ ಪೌಡರ್ ಇದೆಯಲ್ಲ, ಅದಕ್ಕೆ ಹಾಕ್ತಾ ಇದ್ದೀನಿ. ನೀವು ಇಡೀ ರಾಗಿನೇ ಹಾಕ್ತಿರಾದ್ರೆ ಇದರ ಜೊತೆಯಲ್ಲಿ ಎಲ್ಲ ಒಟ್ಟಿಗೆ ಪೌಡರ್ ಮಾಡ್ಬೋದು ಬೇಕಂದರೆ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಈ ಪೌಡರ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಫಸ್ಟಿಗೆ 1 ಟೀ ಸ್ಪೂನ್ ಆಗುವಷ್ಟು, ಫುಲ್ 1 ಟೀ ಸ್ಪೂನ್ ಆಗುವಷ್ಟು ಪೌಡರ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಪ್ರತಿದಿನ ಬಳಸಬಹುದು ಇದನ್ನು ಬೇಕಂದರೆ. ಇದಕ್ಕೆ ಈಗ 1 ಟೀ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಬೋದು. ನೀವು ಸ್ವೀಟ್ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬಹುದು. ಇದಕ್ಕೆ ಇವಾಗ 1 ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಿ ಇದನ್ನ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರಾಗಿ ಪೌಡರ್ ಇರೋದ್ರಿಂದ ಸರಿಯಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು ಕುದಿಸ್ಬೇಕು. ಒಂದು 5 ನಿಮಿಷ ಕುದಿಸ್ಬೇಕಾಗತ್ತೆ. ಇದು ಸರಿ ಕುದಿ ಬಂದಿದೆ. ಈಗ ಇಷ್ಟ ಆದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಬೇಕಂದರೆ ಬಿಸಿ ಇರುವಾಗಲೇ ಕುಡಿಬಹುದು, ಇಲ್ಲಾದರೆ ಸ್ವಲ್ಪ ಬೆಚ್ಚಗಿರುವಾಗ ಕುಡಿಬಹುದು. ಪ್ರತಿದಿನ ಹಾಲು ಕುಡಿಯೋ ಅಭ್ಯಾಸ ಎಲ್ಲ ಇದ್ದರೆ ಬರೀ ಹಾಲು ಕುಡಿಯೋ ಬದಲು ಈ ಥರ ಒಂದು ನ್ಯಾಚುರಲ್ ಡ್ರಿಂಕನ್ನು ಮಾಡಿಕೊಂಡು ಕುಡಿಬಹುದು. ತುಂಬಾ ಒಳ್ಳೆಯದು ದೇಹಕ್ಕೆ. ನಾವೊಂದು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ದಿನಗಳ ತನಕ ಸ್ಟೋರ್ ಕೂಡ ಮಾಡ್ಬೋದು. ಮಕ್ಕಳಿಗೆ ಕೂಡ ಕೊಡ್ಬೋದು. 1 ವರ್ಷದ ಮೇಲಿನ ಮಕ್ಕಳಿಗಾದರೆ ಕೊಡಬಹುದು. ಇದನ್ನು ಮೂಳೆ ಸ್ಟ್ರಾಂಗ್ ಆಗೋದಕ್ಕೆ ತುಂಬ ಸ್ಟ್ರಾಂಗ್ ಬೋನ್ ಬೇಕು, ಅಥವಾ ಏನಾದರೂ ನಿಮಗೆ ಗಂಟು ನೋವು ಎಲ್ಲ ಪ್ರಾಬ್ಲಮ್ ಇದೆ ಅಂತ ಅನಿಸಿದರೆ, ಮೂಳೆಗಳ ಪ್ರಾಬ್ಲಮ್ ಇದೆ ಅಂತ ಅನಿಸಿದರೆ ಈ ಥರ ಒಂದು ನ್ಯಾಚುರಲ್ ಡ್ರಿಂಕನ್ನು ಪ್ರತಿದಿನ ಮಾಡಿ ಕುಡಿಬಹುದು. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.
ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.